ಅಣ್ಣ ಹೆಣ್ ಕೊಡೋದಿಲ್ಲ ಅಂದ್ರೆ ಸಿಟಿಲಿರೋರಿಗೆ ಕೊಟ್ರೆ ಸಿಟಿಲಿ ಹಳ್ಳಿಲಿರೋರು ಬೆಳ್ಕೊಡ್ದೋನೆ ಸಿಟಿಲಿ ಮಣ್ಣ ಮುಗ್ತಾರ ಅವ್ರು. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳೇ, ನಾವಿವತ್ತು ಒಂದು ದನಿನ್ ಜಾತ್ರೆಗೆ ಬಂದಿದ್ದೀವಿ. ನಾವು ಎಲ್ಲಿಗೆ ಬಂದಿದ್ದೀವಿ, ಏನಕ್ಕೋಸ್ಕರ ಬಂದಿದ್ದೀವಿ, ಈ ಜಾತ್ರೆ ಏನಕ್ಕೋಸ್ಕರ ಇಲ್ಲಿ ನಡೀತಾ ಇದೆ ಅನ್ನೋ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಇಲ್ಲಿನ ಸ್ಥಳೀಯರಿದ್ದಾರೆ. ಅಣ್ಣ ನಿಮ್ಮ ಹೆಸರು? ಅಣ್ಣ ಜೋಗಿಗೌಡ ಅಂದ್ಬಿಟ್ಟು. ಜೋಗಿಗೌಡ್ರು ಅಂತೇಳಿ. ಅಣ್ಣ ಇಲ್ಲಿ ಯಾವ ಊರಲ್ಲಿ ಅಣ್ಣ ಈ ಜಾತ್ರೆ ನಡೀತಾ ಇರೋದು? ಇದು ಹಂಪಾಪುರ ಅಂದ್ಬಿಟ್ಟು ಹಂಪಾಪುರದ ಗೇಟು. ಓಕೆ. ಹಂಪಾಪುರ ಮಂಡ್ಯ ತಾಲೂಕು, ಬಸವಳ ಹೋಬ್ಳಿ, ಇದು ಕೆರಗೋಡು ಹೋಬ್ಳಿ. ಹೋಗ್ಲಿ. ಇಲ್ಲಿ ಯಾರೋ ಕಿಡಿಗಿಡಿಗಳು ದನನ ಸಾಯಿಸ್ಬಿಟ್ಟು ತಂದಾಕ್ಬಿಟ್ಟಿದ್ರು. ಆ ತಂದಾಕ್ಬಿಟ್ಟಿರೋ ದೇಶದಿಂದ ಇಲ್ಲಿ ಅಕ್ಕಪಕ್ಕ ಗ್ರಾಮದವರೆಲ್ಲ ಸೇರಿ ನಾವು ಇಲ್ಲಿ ಅದನ್ನ ದಫನ್ ಮಾಡಿ ಅದಕ್ಕೆ ಪೂಜೆ ಸ್ಥಾಪನೆ ಮಾಡಿ ಒಂದು ದೇವಸ್ಥಾನ ಕಟ್ಟಿ ಇದ್ ಮಾಡ್ಕೊಂಡು ಜಾತ್ರಾ ಮಹೋತ್ಸವ ಮಾಡ್ಕೊಂಡು 3 ವರ್ಷದಿಂದ ಇಲ್ಲಿ ಜಾತ್ರೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಒಂದ್ ವರ್ಷ ಸುಮಾರಾಗಿ ನಡೀತು, 2 ವರ್ಷ ಪರವಾಗಿಲ್ಲ. ಈ 3ನೇ ವರ್ಷ ಅದ್ದೂರಿಯಾಗಿ ನಡೀತಾ ಇದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ರೈತರುಗಳು ಎಲ್ಲವ ಬೆಂಬಲ ಕೊಟ್ಟಿ ದನ ಕರಗಳನ್ನ ರಾಸುಗಳನ್ನ ಕಟ್ಕೊ ಬಂದು ಇಲ್ಲಿ ಮಾಡ್ಕೊಂಡು ಈ ವರ್ಷ ಜನ ಪ್ರೋತ್ಸಾಹದಿಂದ ಹೆಚ್ಚಿನ ಜನಸಂಖ್ಯೆ ಸೇರಿ ಇಲ್ಲಿ ಅಭಿವೃದ್ಧಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಇಮೇಲೆ ಈ ಮುಂದಿನ ದಿನಲ್ಲೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಡೆಸ್ಕೊಡ್ಲಿ ಅಂತ ಹೇಳಿ, ಈ ಬಸವಣ್ಣ ಒಂದು ಕೃಪೆಗೆ ಪಾತ್ರರಾಗ್ಲಿ ಅಂತ ಹೇಳಿ ಹೆಚ್ಚಿನ ಜನಸಂಖ್ಯೆ ಸೇರಿ ಇದೇ ತರ ನಡ್ಸ್ಕೊಡ್ಲಿ. ಪ್ರತಿ ವರ್ಷನೂ ಪ್ರೈಜ್ ಇಡ್ತಾರೆ. ಮುಂದಿನ ವರ್ಷ ಯಾರು ಗಣಗವರು ರವಿ ಅವರು ಪ್ರೈಜ್ ಇಟ್ಕೊಡ್ತೀವಿ ಅಂದವ್ರೆ. ಅದನ್ನ ಕಮಿಟಿ ಸೇರಿ ನಾವು ಮಾತಾಡಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ದನ ಸೇರ್ತೀವಿ. ನಾವು ಅಧ್ಯಕ್ಷರು ಇದಾಗಿವಿ ಈಗ ಸಂಸ್ಥೆಗೆ. ಹಂಗಾಗಿ ಎಲ್ಲಾ ಹೆಚ್ಚಿನ ಜನಸಂಖ್ಯೆಯಲ್ಲಿ ದನ ಸೇರ್ಸ್ಬೇಕು, ಈ ರಾಸುಗಳನ್ನ ಬೆಳೆಸ್ಬೇಕು ಅಂತ ಹೇಳಿ ನಾವು ಎತ್ತಿ ನಿಂತಿದೀವಿ. ಎಲ್ಲಾ ಜನಗಳು ಪ್ರೋತ್ಸಾಹ ಕೊಡ್ಬೇಕು ಅಂತ ನಾವು ಅಕ್ಕಪಕ್ಕದವ್ರು ಗ್ರಾಮದವರು ಇನ್ನಷ್ಟು ಹೊರಗಡೆ ಎಲ್ಲ ಸೇರಿ ಬರ್ಬೇಕು ಅಂತ ನಾವು ಕೇಳ್ಕತ್ತೀವಿ. ಈಗ ದೇವಸ್ಥಾನದ ಹೆಸರು ಏನಕ್ಕಿದ್ದೀರಿ? ದೇವಸ್ಥಾನದ ಜೋಡಿ ಬಸವೇಶ್ವರ ಅಂತ ಹೇಳಿ, ಜೋಡಿ ನಂದಿ ಬಸವೇಶ್ವರ ಅಂತ ಇಟ್ಟಿದೀವಿ. ನಂದಿ ಏನ್ ಎಷ್ಟ್ ದಿವಸ ನಡೀತಾಣ ಈ ಜಾತ್ರೆ? ಇವಾಗ ಈಗ 5 ದಿನ. ದಯವಿಟ್ಟು ಕ್ಷಮಿಸ್ಬೇಕು ವೀಕ್ಷಕ ಮಹಾಪ್ರಭುಗಳೇ, ನಾವು ಕೊನೆ ದಿನ ಬಂದ್ಬಿಟ್ಟಿದೀವಿ. ಹೆಂಗ್ ನಡೀತಾಣ 5 ದಿನದಲ್ಲಿ? ಹೆಂಗೆ ಎಷ್ಟು ವಿಜೃಂಭಣೆ ನಡೀತು? ಮೆರವಣಿಗೆಗೆ ಭಾರಿ ವೈದ್ಯದಿಂದ ನಡೀತು, ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಸರಿ ದಿನ ಮೆರವಣಿಗೆ ಇಟ್ಟು ಅನ್ನ ಸಂದರ್ಪಣೆ ಇಟ್ಟು ಜನಕ್ಕೆಲ್ಲವ ಅಕ್ಕಪಕ್ಕದ ಗ್ರಾಮದವರೆಲ್ಲ ಬಂದು ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ. ಇವಾಗ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಏನ್ ಪ್ರೈಸ್ ಇಟ್ಟಿದ್ದೀರಣ್ಣ ಈ ವರ್ಷ? ಅಣ್ಣ ಒಂದ್ 3 ಜೊತೆಗೆ 9,000, 6,000, 3,000 ಪ್ರೈಜ್ನ ಇಟ್ಟಿದ್ದೀರಾ? ಅಲ್ಲಾಗ್ದರ ಕರುಗಳಿಗೂ ಅಷ್ಟೇ 3 ಪೇಜು, 6 ಕಡೆಯಲ್ಗೂ ಪ್ರತಿ ಒಂದ್ ಜೊತೆಗೂ ಯಾವ್ಯಾವ ರಾಸ್ ಕಟ್ಟಿರ್ತಾರೆ ಗೂಳಿಗಳು ತಾವಿಂದುವೆ 3 ಪ್ರೈಜ್ನ ಇಟ್ಟಿದ್ದೀರಿ. ಇವಾಗ ನಮ್ಮಂತ ಇವಾಗ ನಾವು ಮಂಡ್ಯದಲ್ಲಿರೋ ನಮ್ಗೆ ಬೆಂಗಳೂರು ಹತ್ರ ಬೆಂಗಳೂರು ಕಡೆ ಕೊಂಡೊಯ್ತಾ ಇರ್ತೀವಿ, ವ್ಯವಸಾಯ ಬಿಟ್ಬಿಟ್ಟು ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂತವ್ರಿಗೆ ಅಂದ್ರೆ ಎಷ್ಟೋ ಜನ ಬಂದಿ ಇವತ್ತು ರಾಸ್ ಕಟ್ಕೊಂಡು ಸಿಟಿನಲ್ಲೂ ಅವ್ರೆ ರಾಸ್ ಕಟ್ಕೊಂಡು ಈಗ ಅವರೇ ಹೊಸಿ ಕ್ರೇಜ್ ಮಾಡ್ತಾ ಇರೋರು. ಹಂಗಾಗಿ ಇದಾಗ್ಬಿಟ್ಟದೆ, ಹಳ್ಳಿಗಳಲ್ಲಿ ದನ ತಗೊಳಕ್ಕೆ ಆಯ್ತಾ ಇಲ್ಲ, ಆ ಕ್ರೇಜ್ ತಂದ್ಬಿಟ್ಟವ್ರೆ ಸಿಟಿಲಿರೋರು. ಈಗ ಹಂಗಾಗಿ ಏನಪ್ಪಾ ಅಂದ್ರೆ ಅಲ್ಲಿರೋರು ಇಲ್ಲಿ ಬಂದು ಗೇಯ್ಲೇಬೇಕಾಯ್ತದೆ ಒಂದ್ ದಿವಸ. ಈಗ ಇಲ್ಲಿರೋದ್ ನಾವ್ ಮಾಡ್ಕೊಂಡು ಹೋಗ್ಲೇಬೇಕಲ್ಲ, ನಾವು ಇಲ್ಲಿರೋದು ಮಾಡ್ಕೊಂಡೇ ಹೋಗ್ಬೇಕಲ್ಲ. ಅಲ್ಲಲ್ಲ, ಈಗ ಮಂಡ್ಯದಲ್ಲಿ ಜನಗಳು ಈಗ ಹುಡುಗರು ಯಾಕೆ ಬೆಂಗಳೂರು ಕಡೆ ಹೋಯ್ತಾ ಇದ್ರು ಅಂತಂದ್ರೆ ಹಳ್ಳಿ ಹುಡುಗರಿಗೆ ಹೆಣ್ ಕೊಡ್ತಾ ಇಲ್ಲ ಅನ್ನೋದು ಒಂದು ಇದೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಟ್ಟಿರಿ? ಅಣ್ಣ ಹೆಣ್ ಕೊಡೋದಿಲ್ಲ ಅಂದ್ರೆ ಸಿಟಿಲಿರೋರಿಗೆ ಕೊಟ್ರೆ ಸಿಟಿಲಿ ಹಳ್ಳಿಲಿರೋರು ಬೆಳ್ಕೊಡ್ದೋನೆ ಸಿಟಿಲಿ ಮಣ್ಣ ಮುಗ್ತಾರ ಅವ್ರು. ಮಣ್ಣು ತಿನ್ನಕ್ಕಾಗಲ್ಲ, ಅನ್ನನೇ ತಿನ್ಬೇಕು. ಅನ್ನನೇ ತಿನ್ಬೇಕು ತಾನೆ ಅವ್ರು. ತಿನ್ಲೇಬೇಕಪ್ಪ. ಹಳ್ಳಿ ಮಕ್ಳಿಗೂ ಕೊಡೋಕಾಲ ಒಂದಿವ್ಸ ಬಂದೇ ಬರ್ತದೆ, ಕೊಡ್ತಾರೆ. ಹಳ್ಳಿ ಯುವಕರಿಗೂ ಕೊಡದೆ ನೀನ್ ಹಳ್ಳಿಲ್ಗೆ ಇದ್ದಾನೆ ಸಿಟಿಲೇ ಇದಾರೆಲ್ಲ ಸತ್ಯ ಅಣ್ಣ ನೀವ್ ಹೇಳ್ತಾ ಇರೋದು. ನೀವು ಹಳ್ಳಿ ಕರ ಎಷ್ಟು ವರ್ಷದಿಂದ ಸಾಕ್ತಾ ಇದೀರಣ್ಣ? ನಾವು ಎಲ್ಲಾ ನಡ್ಕ ಬಂದಿರುವಂಗೆ ಹಿಂದಿನಿಂದುವೆ ನಡ್ಕ ಬತ್ತವ್ರ ಅಣ್ಣ. ಈಗಿನವ್ರ ಅಂತಾರ ನಮ್ಮ ಅಪ್ಪ ಕಟ್ತಿದ್ದ ತಾತ್ ಕಟ್ತಿದ್ದ ಅಂತ, ಅವೆಲ್ಲ ಸುಳ್ಳು. ಪ್ರತಿ ಮನೇಲೂ ಇದ್ದು ದನಗಳಿದ್ದು. ಸತ್ಯ ಅಣ್ಣ. ನಾವು ನೋಡಿದ ಮಟ್ಟಕ್ಕೆ ನಾ ಸಣ್ಣ ಹುಡ್ಗಂತ ನೋಡ್ತಿದ್ದಾಗ ನಮ್ ತಾತಿರು ಕಟ್ತಿದ್ರು, ಅವ್ರ ಅಪ್ಪದಿರು ಕಟ್ತಿದ್ರು ಅಂತಲ್ಲ, ಏನ್ ಒಂದ್ ಊರಲ್ಲಿ 5 ಜೊತೆ ಇರ್ತಿರ್ಲಿವೇನು ರಾಸುಗಳು. ಸತ್ಯ. ಈ ನಮ್ಮ ಮಂಡ್ಯ ಜಿಲ್ಲೆಯಲ್ಲಂತೂ ಹೆಚ್ಚಿನ ದನಗಳಿದ್ದು. ಹೆಚ್ಚಿನ ದನ ಇರೋ ದೇಶದಿಂದ ಹಂಗಾಗಿ ಇವತ್ತು ಹೇಳ್ತಾರೆ ನಾ ಕಟ್ತಿದ್ದೋ ನಮ್ಮ ಅಪ್ಪ ಕಟ್ತಿದ್ದೋ ಅಂತ. ಎಲ್ಲಾ ಮನೇಲೂ ಇದ್ದು ರಾಸುಗಳಿದ್ದು. ಸತ್ಯಣ್ಣ. ಅವಾಗ ಆಗ್ಬಿಟ್ಟದೇನ್ರಿ ಟ್ರಾಕ್ಟರ್ ಬಂದೋ ವೆಹಿಕಲ್ ಬಂದೋ ಒಂದ್ ಸ್ವಲ್ಪ ಸಾಕಕ್ಕೆ ಕಾಸಾಗಿ
ಡಿಮ್ಯಾಂಡ್ ಆಗಿ ಹಾ. ಈ ರೀತಿ ಏನ್ ಮಾಡವ್ರೆ, ಹಾ. ಒಂಚೂರು ರಾಸ್ಗಳು ಕಮ್ಮಿ ಮಾಡವ್ರೆ. ರಾಸ್ಗಳು ಕಡಿಮೆ ಮಾಡ್ಕೊಂಡವ್ರೆ. ಈಗ ಒಂದ್ ಸ್ವಲ್ಪ ರಾಸ್ಗಳು ಕಮ್ಮಿ ಮಾಡ್ಕೊಂಡು ಈಗ ನೋಡ್ತಾ ಇದೀವಲ್ಲ ಈ ಹಸಿನು ಏನು ರೇಟ್ ಅದನ್ನ ಅಣ್ಣ ಇವು 1.60 ಕೇಳ್ತಾವಿ ನಾವು. 1.60. ನಿಮ್ಮವಯ್ಯ ಹಾ ನಮ್ಮವೇ ಅಣ್ಣ. ನಿಮ್ಮವಯ್ಯ. ಹಾ. ಹಾ ಇವನೇ ಬೇಕಾದ್ರೆ 3 ಲಕ್ಷ ಹೇಳ್ತಾರಣ್ಣ. ಹಾ ಹಾ ಹ್ಮ್. ಹಳ್ಳಿಕಾರ್ ಸಾಕ್. ಅಯ್ಯೋ, ಏನ್ ಗೊತ್ತಾ, ಹಾ. ಜಾಸ್ತಿ ಸಾಮಿಯನ್ನ ಚಪ್ರ ಹಾಕ್ಸ್ಕೊಂಡ್ರೆ ಹಾ. ಇವಕ್ಕೆ 3 ಲಕ್ಷ ಹೇಳ್ತಾರೆ. 3 ಲಕ್ಷ ಹೇಳ್ತಾರೆ. ನಾವು ಹಳ್ಳಿ ಗೇಯ ರೈತರಲ್ವಾ, ಹಾ. ನಾವು ಕಮ್ಮಿಲೇ ನೀವು ಹೇಳ್ತೀವಿ. ಸೋಕಿ ಮಾಡಕ್ ತಗೊಂಡಿಲ್ಲ. ಅಣ್ಣ ಸೋಕಿ ಅಂತಲ್ಲ, ಹಾ. ಸೋಕಿ ಮಾಡಲ್ಲ, ಗೇಯ್ತೀವಿ. ಗೇಯ್ತೀರಿ. ಗೇಯಕ್ ತಗೊಂಡಿರೋದು ಅಷ್ಟೇ ಇಲ್ಲ. ಏನಣ್ಣ ಏನೋ ಹೇಳ್ತಾ ಇದೀರಣ್ಣ. ಗೇಯ್ತೀವಿ, ಇಂಡಿನೂ ಹಾಕ್ತಿವಿ ಅಂತ ಹೇಳ್ತಾರೆ. ಬಾಯಿ ಸರಿಕಾ. ನಮ್ಮ ಸ್ನೇಹಿತರು ಬಿ.ವಾಸ ಸಂಜು, ಮಾಯಿಗೋಣಿಯ ಸಂಜು ಅಂತ ಅವರ ವ್ಯಕ್ತಿವು. ಕೆಂಪೈನುಂಡಿ ದೇವರಾಜಣ್ಣ ಕೊಮ್ಮಡ ಕಿಡಿ ಮಂಡ್ಯ ಜಿಲ್ಲೆಗೆ ಫೇಮಸ್ ಆಗಿರೋದು ದೇವರಾಜಣ್ಣ ಇತ್ತು. ಪ್ರೈಸ್ ಮಾಡಬೇಕು ಅಂತ ತಗೊಂಡಿರೋದು. ಪ್ರೈಸ್ ಆಗೈತಣ್ಣ ಎತ್ತಿದ್ದು. ಪ್ರೈಸ್ ಆಗೈತೆ. ಎಷ್ಟಣ್ಣ ಬೆಲೆ ಎಷ್ಟಣ್ಣ ಎತ್ತಂದು? ನಮ್ಗಾಗಿರೋಣ 3 ಲಕ್ಷ. ಹಾ. ಇನ್ನೇ ದಿನ ಬಂದೇಣ 4 ಲಕ್ಷಕ್ಕೆ ಎತ್ತ ಕೇಳಿ ನಾವು ಕೊಟ್ಟಿಲ್ಲ ಅಣ್ಣ. 5 ಲಕ್ಷ ಕೊಡಲ್ಲ. 5 ಲಕ್ಷ ಕಡಿಮೆ ಕೊಡ್ತಾ ಇಲ್ಲ. ಕೊಡಲ್ಲ ಅಣ್ಣ. ಹಾ. ಎತ್ತೋಣ ನಾವು ಕೊಡಲ್ಲ ಅಣ್ಣ. ಮುಂದಿನ ವರ್ಷ ನಾಳೆ ಕಲ್ಗೂ ಇಲ್ಲಿ ಪ್ರೈಸ್ ಮಾಡಬೇಕು ಅಂತ ಎತ್ತ ಮಡಿಕೊಂಡಿದ್ದೀವಿ. ಮಾಡಿಕೊಂಡಿದ್ದೀರಿ. ಯಾವ್ಯಾವ ಜೊತೆ ಕೊಡ್ತಿದ್ದೀರಿ ಈಗ ಆಲ್ರೆಡಿ? ಅಣ್ಣ ನಾವು ಮೊನ್ನೆ ತಗೊಂಡಿರೋಣ, ಈ ಜಾತ್ರೆಲ್ಲೇ ಪ್ರೈಸ್ ಮಾಡಬೇಕು ಅಂತ ತಗೊಂಡಿರೋಣ. ಈ ಜಾತ್ರೆಯಲ್ಲಿ ಪ್ರೈಸ್ ಮಾಡಬೇಕು ಅಂತ. ಪ್ರೈಸ್ ಮಾಡಬೇಕು ಅಂತ ತಗೊಂಡಿರೋಣ. ನೆಕ್ಸ್ಟ್ ಯಾವ್ಯಾವ ಜಾತ್ರೆ ಹೊಡಿಮಂತಿದ್ದೀರಿ? ಅಣ್ಣ ನೆಕ್ಸ್ಟ್ ಯಾವ ಜಾತ್ರೆಗೆ ಹೋಗೋಣ ನಾವು? ಯಾವ ಜಾತ್ರೆಗೆ ಹೋಗಲ್ಲ? ನಮ್ಮ ಕಳಿಕ್ ಜಾತ್ರೆ ಬಿಟ್ರೆ ನಾವು ಇನ್ಯಾವ ಹಾಕಲ್ಲ ಅಣ್ಣ.